ಇಂಪ್ರೂವ್ ಮಾಡಿಸೋದ್ರಿಂದ ಕಂಪ್ಲೀಟ್ ಆಗಿ ಹೋಗ್ತಾರೆ. ಬೇರೆ ಕಡೆ ಸರಿ ನೋವು ಅಂತ ಹೋದ್ರೆ ಬರೀ ನೋವು ಮಾತ್ರ ಅಂದರೆ ನೋವು ನೆಕ್ಸ್ಟು ಇಂದಿನ ದಿವಸ ಆಪ್ಟಿಮಲ್ ಮೋಷನ್ ಕ್ಲಿನಿಕ್ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ. ಇಲ್ಲಿ ಸೂರಜ್ ಈ ಶರೀರ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಮತ್ತು ವ್ಯವಸ್ಥಾಪಕರು. ಇವನು ಸಣ್ಣವನಿದ್ದಾಗಿಂದ ನೋಡ್ತಾ ಇದ್ದೀವಿ ನಾವು. ಫಿಸಿಯೋಥೆರಪಿ ಕೋರ್ಸ್ ಮುಗಿಸಿ ಈಗ ಇತ್ತೀಚಿನ ದಿನಗಳಲ್ಲಿ UK ಇನ್ನೂ ಟ್ರೈನಿಂಗ್ ಎಲ್ಲ ಪಡೆದುಬಿಟ್ಟು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಈ ಉದ್ಘಾಟನಾ ಸಮಾರಂಭ ಫಿಸಿಯೋಥೆರಪಿ ಅಥವಾ ಶರೀರ ಚಿಕಿತ್ಸಕ ಅಂತಂದ್ರೆ ಹೇಗೆ ಅಂತಂದ್ರೆ ಇದು ಒಂದು ಇಂಪಾರ್ಟೆಂಟ್ ಆರೋಗ್ಯ ಚಿಕಿತ್ಸೆಯಲ್ಲಿ ಒಂದು ದೊಡ್ಡ ಪ್ರಣಾಳಿಕೆ ಆಗಿದೆ. ಇದರ ಮೇನ್ ಉದ್ದೇಶ ಏನಂತಂದ್ರೆ ನಮ್ಮ ಶರೀರದ ಭಾಗಗಳು ಅದಕ್ಕೆ ಉತ್ತಮವಾಗಿ ಬಲ ಕೊಡಿಸೋದಕ್ಕೆ, ನೋವುಗಳನ್ನು ಕಡಿಮೆ ಮಾಡೋದಕ್ಕೆ, ಆಮೇಲೆ ಮೊಬಿಲಿಟಿಯನ್ನು ಇಂಪ್ರೂವ್ ಮಾಡುವಂತಹ ವಿಧಾನ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆಪರೇಷನ್ಸ್ ಎಲ್ಲ ಆದ ನಂತರ ತುಂಬಾ ತೀವ್ರಗತಿಯಲ್ಲಿ ಫುಲ್ ಅಡ್ವಾನ್ಸ್ಡ್ ಫಾಸ್ಟ್ ರಿಕವರಿ ಆಗಬೇಕು ಅಂತಂದ್ರೆ ಇದೊಂದು ಭಾಗ ಬಹಳ ಅವಶ್ಯಕತೆಯಾಗಿದೆ. ಇಂಥ ಚಿಕಿತ್ಸೆ ಕೇಂದ್ರದಲ್ಲಿ ಇಂಥ ವಿದ್ಯಾವಂತರು ಅಥವಾ ಈ ಟ್ರೈನಿಂಗ್ ಪಡೆದಂತಹ ವಿಶೇಷತೆ ಬಹಳ ಮುಖ್ಯ. ಅಂಡ್ ಈ ಥರ ವಿದೇಶಗಳಲ್ಲಿ ಟ್ರೈನ್ ಪಡೆದು ಮತ್ತೆ ಇಲ್ಲಿ ನಮ್ಮ ಈ ಜಾಗದಲ್ಲಿ ಇದು ಇಂಥ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ಸುದ್ದಿ. ಅವರಿಗೆ, ಅವರ ಪೋಷಕರಾದ ಕುಮಾರ್ ಮತ್ತು ಇಂದಿರಾ ಅವರಿಗೆ ಈ ದಿನ ಅವರೆಲ್ಲ ಚೆನ್ನಾಗಿ ಆಗಲಿ ಅಂತ ಶುಭ ಹಾರೈಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ಇವಾಗ ಟ್ರೀಟ್ಮೆಂಟ್ಗೆ ನಾವು ಬೇರೆ ಥರ ಜಾಸ್ತಿ ಚಾರ್ಜ್ ಮಾಡಲ್ಲ, ಮತ್ತು ಪ್ಯಾಕೇಜಸ್ ಇರುತ್ತೆ ನಮ್ಮದ್ರಲ್ಲಿ. ಸೊ ಇದೆಲ್ಲ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಮತ್ತು ನಮ್ಮ ಇನಾಗ್ರೇಷನ್ಗೆ ಅಶೋಕ್ ಸರ್ ಬರ್ತಾ ಇದ್ದಾರೆ ಇನಾಗ್ರೇಷನ್ಗೆ. ಅಂದರೆ ಇಟ್ ಇಸ್ ಅಬೌಟ್ ಮೂವ್ಮೆಂಟ್ ಕಂಡೀಷನ್ಸ್ನ ಟ್ರೀಟ್ ಮಾಡ್ತೀವಿ. ಸೊ ಇದು ಆಪ್ಟಿಮಲ್ ಮೋಷನ್ ಕ್ಲಿನಿಕ್ ಸ್ಟಾರ್ಟ್ ಆಗ್ತಿದೆ ಫ್ರಮ್ ಮಂಡೇ ನೆಕ್ಸ್ಟ್ ನಾಳೆಯಿಂದ. ಸೊ ಎಲ್ಲರೂ ಬನ್ನಿ. ಟೈಮಿಂಗ್ಸ್ ಮಾರ್ನಿಂಗ್ 8 to 1 ಮಾರ್ನಿಂಗ್ 8 to 1 ಇರುತ್ತೆ, ಈವ್ನಿಂಗ್ 5 to 9 ಇರುತ್ತೆ. ಸೊ 4 ಜನ ಥೆರಪಿಸ್ಟ್ ಇದ್ದೀವಿ. ಸೊ ಲೇಡೀಸ್ಗೋಸ್ಕರ ಸಪ್ರೇಟ್ ಲೇಡೀಸ್ ಥೆರಪಿಸ್ಟು ಇದ್ದೀವಿ. ಸೊ ಎಲ್ಲರೂ ಬನ್ನಿ. ವಿಭಾಗದ ನಾನು ತುಮಕೂರು ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಯೂತ್ ಐಕಾನ್ ಅಂತ ಡಾಕ್ಟರ್ ಸೂರಜ್ ಕುಮಾರ್ ಅವರು ಇವತ್ತು ಬಡವರಿಗೆ ಒಂದು ಟ್ರೀಟ್ಮೆಂಟ್ ಕೊಡೋಕೆ ಇವತ್ತು ಫಿಸಿಯೋಥೆರಪಿ ಒಂದು ಓಪನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಜನಸೇವೆ, ಒಂದು ಉತ್ತಮವಾದ ಜನಸೇವೆ ಮಾಡಲಿಕ್ಕೆ ಅವಕಾಶ ಸಿಗಲಿ, ಭಗವಂತ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಡಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.